ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆ ಅಂದರೆ ಉಚಿತ ಕರೆಂಟ್ ಕೊಡುವಂತಹ ಯೋಜನೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಅದು ಒಂಥರ ಎಲ್ಲರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಏನದು ವಿಷಯ, ಏನದು ಹೊಸ ಅಪ್ಡೇಟ್ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ HSRP ನಂಬರ್ ಪ್ಲೇಟ್ ಬಗ್ಗೆ ಕೂಡ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತಂದರೆ ವೀಡಿಯೋಸ್ಗೊಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹ ಜ್ಯೋತಿ ಯೋಜನೆ ಅಂದರೆ ಉಚಿತ ಕರೆಂಟ್ ಬರುವಂತಹ ಯೋಜನೆಯಲ್ಲಿ ತುಂಬ ಜನ ಅಪ್ಲೈ ಮಾಡಿ ಇವಾಗ ಅದ್ರ ಉಪಯೋಗನ ಕೂಡ ಎಲ್ಲರೂ ಪಡ್ಕೊತಾ ಇದ್ದಾರೆ. ಬಟ್ ಏನಪ್ಪ ಅಂತಂದರೆ ಈ ಬಾಡಿಗೆ ಮನೇಲಿ ಇರ್ತಾರಲ್ಲ, ಅಂದರೆ ಇವಾಗ ಒಂದು ಬಾಡಿಗೆ ಮನೇಲಿ ಇರ್ತಾರೆ, ಅಕಸ್ಮಾತ್ ಅವ್ರೇನಾರ ನಮ್ಮ ಮನೆ ಚೇಂಜ್ ಮಾಡಿದ್ರು ಅಂದರೆ ಅವರು ಅಂದರೆ ಇವಾಗ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳೋದು ಹೇಗೆ, ಅಥವಾ ಆ ಮನೇಲಿ ಮುಂಚೆ ಇದ್ದವ್ರು ಏನಾರು ಅಪ್ಲೈ ಮಾಡಿಲ್ಲ ಅಂದರೆ ಹೇಗೆ, ಆ ಥರದ್ದೆಲ್ಲ ತುಂಬಾ ಸಮಸ್ಯೆ ಇತ್ತು. ಅಂದರೆ ತುಂಬಾ ಡೌಟ್ಸ್ ಇತ್ತು, ತುಂಬಾ ಪ್ರಾಬ್ಲಮ್ಸ್ ಆಗೋದು. ಈಗ ಒಂದು ಮನೇಲಿ ಇರ್ತಾರೆ, ಅವ್ರು ಅಪ್ಲೈ ಮಾಡಿರ್ತಾರೆ ಗೃಹ ಜ್ಯೋತಿ ಯೋಜನೆಗೆ, ಒಂದು 2-3 ತಿಂಗಳು ಬಿಟ್ಟು ಒಂದು ಬೇರೆ ಮನೆಗೆ ಶಿಫ್ಟ್ ಆದರು ಅಂತಂದರೆ ಮುಂಚೆ ಯಾರು ಅಪ್ಲೈ ಮಾಡಿದರೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಮತ್ತು ಅವರು ತುಂಬ ಕರೆಂಟ್ ಯೂಸ್ ಮಾಡ್ತಿರ್ತಾರೋ ಅಥವಾ ಕಡಿಮೆ ನಿಮ್ಗೆ ಯೂಸ್ ಮಾಡೋಕ್ಕಿಂತ ಕಡಿಮೆ ಕರೆಂಟ್ ಯೂಸ್ ಮಾಡ್ತಾರೋ, ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಹೊಸ ಬದಲಾವಣೆನ ತಂದಿದ್ದಾರೆ. ಏನಪ್ಪ ಅಂತಂದರೆ ಇವಾಗ ನೀವು ಒಂದು ಮನೇಲಿ ಅಪ್ಲೈ ಮಾಡಿ, ಒಂದು ಬಾಡಿಗೆ ಮನೇಲಿ ಇರ್ತೀರಾ, ನೀವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿರ್ತೀರ ಅಲ್ವಾ. RR ನಂಬರ್ ಎಲ್ಲ ಕೊಟ್ಟು ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ. ಸೊ ಇವಾಗ ನೀವು ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀರಾ ಅಥವಾ ಆಗ್ತೀರಾ ಅಂತಂದರೆ ನೀವು ಆ RR ನಂಬರ್ ಅಥವಾ ನೀವೇನು ನಿಮ್ಮ ಹೆಸರು ಕೊಟ್ಟಿರ್ತೀರ, ಫೋನ್ ನಂಬರ್ ಕೊಟ್ಟಿರ್ತೀರ, ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರ, ಅದನ್ನು ಡಿಲೀಟ್ ಮಾಡಿ ನೀವು ಅದೇ ಇದಕ್ಕೆ ಅಂದರೆ ಅದೇ ಹೆಸರು ಅದೇ ಫೋನ್ ನಂಬರ್ಗೆ ನೀವು ಇವಾಗ ಯಾವ ಮನೆಗೆ ಹೊಸ ಮನೆಗೆ ಹೋಗ್ತಾ ಇದ್ದೀರಲ್ಲ ಅಲ್ಲಿದ್ದು RR ನಂಬರ್ ಕೊಟ್ಟು ಚೇಂಜ್ ಮಾಡ್ಕೋಬೋದು. ಇದು ಈ ಥರ ಚೇಂಜಸ್ನ ಮಾಡಬೇಕು ಅಂತ ಇವಾಗ ಸರ್ಕಾರದವರು ಡಿಸಿಷನ್ ಮಾಡಿದ್ದಾರೆ. ಬಟ್ ಇನ್ನು ಇದು ಪ್ರೋಸೆಸ್ಸಲ್ಲಿದೆ. ಫೆಬ್ರವರಿ ಲಾಸ್ಟ್ ವೀಕಿಂದ ಈ ಆಪ್ಷನ್ನ ತರ್ತೀವಿ. ಅಂದರೆ ಅವ್ರು ಮತ್ತೆ ಅಪ್ಲೈ ಮಾಡಬೇಕು. ಇವಾಗ ಹಳೆ ಮನೆದೇನಿರುತ್ತೆ ಅಲ್ಲಿದ್ದು ಲಿಂಕ್ನ ಕ್ಯಾನ್ಸಲ್ ಮಾಡಿ RR ನಂಬರ್ದು ಇವಾಗ ಯಾವುದು ನೀವು ಹೊಸ ಮನೆಗೆ ಹೋಗ್ತೀರಾ ಅಲ್ಲಿ RR ನಂಬರ್ನ ರಿಜಿಸ್ಟರ್ ಮಾಡಿದರೆ ಅವಾಗ ನೀವು ನೆಕ್ಸ್ಟ್ ಇವಾಗ ಹೊಸ ಯಾವ ಮನೆಗೆ ಯಾವುದು ಹೋಗ್ತೀರಾ ಅಲ್ಲಿ ನಿಮ್ಮ ಗೃಹ ಜ್ಯೋತಿ ಯೋಜನೆದು ಅಪ್ಲೈ ಆಗುತ್ತೆ. ಸೊ ಇದು ತುಂಬಾ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ಒಬ್ಬರು ಅಪ್ಲೈ ಮಾಡಿರ್ತಾರೆ, ಕೆಲವೊಬ್ರು ಅಪ್ಲೈ ಮಾಡಿರಲ್ಲ, ಕೆಲವೊಬ್ರು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಕರೆಂಟು, ಕೆಲವೊಬ್ರು ಕಮ್ಮಿ ಯೂಸ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಇದು ಒಂದು ಹೊಸ ಬದಲಾವಣೆನ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ. ಇದಿನ್ನೂ ಪ್ರೋಸೆಸ್ಸಲ್ಲಿದೆ. ನೀವು ಮುಂಚೆಲ್ಲ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ನಿಮಗೆ ಹಳೆ ವೀಡಿಯೋಸಲ್ಲೆಲ್ಲ ಮಾಡಿ ತಿಳಿಸಿದ್ದೀನಲ್ಲ, ಸೇಮ್ ಅದೇ ಥರ ಮಾಡಬೇಕು. ಅಲ್ಲಿ ನಿಮಗೆ ಡಿ ಲಿಂಕ್ ಅಂತ ಬರುತ್ತಂತೆ. ಅಂದರೆ ನೀವು ಇವಾಗ ಏನು ನಿಮ್ಮ ಮನೇಲಿ ಯಾರು ಹೆಸರು ಕೊಟ್ಟಿರ್ತೀರಾ ಅಥವಾ ಯಾರು ಫೋನ್ ನಂಬರ್ ಕೊಟ್ಟಿರ್ತೀರಾ ಅದೆಲ್ಲ ನೀವು ಅವಾಗ ಏನು ಅಪ್ಲೈ ಮಾಡಿದಾಗ ಕೊಟ್ಟಿದ್ರು ಸೇಮ್ ಅದನ್ನೇ ಕೊಟ್ಟರೆ ಡಿ ಲಿಂಕ್ ಅಂತ ಬರುತ್ತಂತೆ. ಅಂದರೆ ಡಿ ಲಿಂಕ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವೇನು RR ನಂಬರಿಗೆ ನೀವು ಲಿಂಕ್ ಮಾಡಿರ್ತೀರಾ ಅದು ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ನೀವು ಹೊಸದು ಏನು ಹೊಸ ಮನೆಗೆ ಹೋಗ್ತೀರಾ ಅಲ್ಲಿದು ಆರ್ ಲಿಂಕ್ ಅಂದರೆ ಲಿಂಕ್ ಅಂತ ಮಾಡಬೇಕಂತ. ಅವಾಗ ನಿಮ್ದು ಹೊಸದು RR ನಂಬರ್ ಕೊಟ್ಟು ನೀವು ಲಿಂಕ್ನ ಮಾಡ್ಬೋದು. ಸೊ ಅದು ಇವಾಗಿನ್ನೂ ಬಂದಿಲ್ಲ. ಈ ಫೆಬ್ರವರಿ ಎಂಡಿಂಗಿಂದ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸ್ಟಾರ್ಟ್ ಆಗೋದು ಕೂಡಲೇ ನಿಮಗೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಈ ಥರ ಚೇಂಜಸ್ ಆಗಿದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು HSRP ಬೋರ್ಡ್ ಅಂದರೆ ನಿಮ್ಮ ಮನೇಲಿ ಯಾವುದೇ ಥರ ವೆಹಿಕಲ್ಸ್ ಇರಲಿ, ಅಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅಥವಾ 3 ವೀಲರ್ ಆಗಿರ್ಬೋದು, ನಿಮ್ಮಲ್ಲಿ ಯಾವುದೇ ವೆಹಿಕಲ್ ಇದ್ದರೂ ಕೂಡ ಏಪ್ರಿಲ್ 1, 2019 ಇದ್ರ ಒಳಗೆ ಎಲ್ಲ ಯಾರ್ಯಾರು ವೆಹಿಕಲ್ಸ್ ತೊಗೊಂಡಿದ್ದೀರೋ ಅವರ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿ HSRP ನಂಬರ್ ಪ್ಲೇಟ್ನ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಈಗಾಗಲೇ ತಂದಿದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 17. ಇನ್ನೊಂದು 3-4 ದಿವಸ ಇದೆ ಅಷ್ಟೇ. ಇದನ್ನ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಎಲ್ಲೂ ಹೋಗಿ ಅಂದರೆ ಇವಾಗ ಶೋರೂಮ್ಗಳಲ್ಲಿ ಹೋಗಿ ತರೋಕ್ಕೆ ಅದೆಲ್ಲ ಆಗೋದಿಲ್ಲ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಯಾರೆಲ್ಲ ಇವಾಗ ರೀಸೆಂಟಾಗಿ ಇವಾಗ ಒಂದು
10-15 ಡೇಸಿಂದ ಅಪ್ಲೈ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಅದು HSRP ಬೋರ್ಡ್ನ ನಂಬರ್ ಬರೋದಕ್ಕೇ ಆಗಲೇ ಏಪ್ರಿಲ್ ಆ ಥರ ತೋರಿಸ್ತಾ ಇದೆ. ಬಟ್ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 17ರೊಳಗೆ ನಿಮ್ಮ ನಂಬರ್ ಪ್ಲೇಟ್ ಚೇಂಜ್ ಆಗಿರಬೇಕು ಅಂತಲೇ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ. ಬಟ್ ಇವಾಗ ಅದು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿರೋದ್ರಿಂದ ಕೆಲವೊಬ್ರಿಗೆ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸೈಬರ್ ಸೆಂಟ್ರಿಗೆ ಹೋದರೆ ತುಂಬಾ ಲೇಟ್ ತೋರಿಸ್ತಾ ಇದೆ. ಮೋಸ್ಟ್ಲಿ ಗೊತ್ತಿಲ್ಲ, ಅದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ತುಂಬ ಜನ ಇನ್ನೂ ಹಾಕ್ಸೇ ಇಲ್ಲ. ಇದಕ್ಕೆ ಆಲ್ರೆಡಿ ಲಾಸ್ಟ್ ಡೇಟ್ ಆಗೋಗಿತ್ತು, ಬಟ್ ಲಕ್ಷಾಂತರ ಜನ ಇನ್ನೂ ಚೇಂಜೇ ಮಾಡಿಸಿಲ್ಲ ಅಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದರು ಫೆಬ್ರವರಿ 17ರವರೆಗೂ. ಬಟ್ ಇನ್ನೂ ತುಂಬ ಜನ ಹಾಕ್ಸಿಲ್ಲ, ಇನ್ನೂ ತುಂಬ ಜನಕ್ಕೆ ವಿಷಯನೇ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತುಂಬ ಜನಕ್ಕೆ ಇನ್ನು ಅಪ್ಲೈ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಇವಾಗ ಅಪ್ಲೈ ಮಾಡೋರಿಗೂ ಕೂಡ ಏಪ್ರಿಲ್ ಮೇ ಅದು ತೋರಿಸ್ತಾ ಇದೆ. ಅಂದರೆ ನಂಬರ್ ಪ್ಲೇಟ್ ಬೋರ್ಡ್ ಬರೋಕ್ಕೆ 10-15 ದಿವಸ ತಗೋದಿತ್ತು. ಬಟ್ ಇವಾಗ ತುಂಬ ಜನ ಅಪ್ಲೈ ಮಾಡ್ತಿರೋದ್ರಿಂದ ತುಂಬ ಟೈಮ್ ಹಿಡಿತಾ ಇದೆ. ಸೊ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಪ್ರಕಾರ ಫೆಬ್ರವರಿ 17ರೊಳಗೆ ಪ್ರತಿಯೊಬ್ಬರದ್ದು ಕೂಡ ನಮ್ಮ HSRP ನಂಬರ್ ಪ್ಲೇಟೇ ಹಾಕಿರಬೇಕು, ಇಲ್ಲಾಂದರೆ 2,000 ರೂಪಾಯಿ ದಂಡ ಅಂತ ಹೇಳಿದ್ದಾರೆ. ಬಟ್ ಇವಾಗ ಆನ್ಲೈನಲ್ಲಿ ಆಗಿರೋದ್ರಿಂದ ಇದು ತುಂಬ ಜನಕ್ಕೆ ತೊಂದರೆ ಅಂತಲೇ ಅನ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಹೊರಗಡೆ ಹೋಗಿ ಮಾಡಿಸ್ಬೇಕು. ಮತ್ತು ಇವಾಗ ಮಾಡಿಸಿರೋರಿಗೆ ಅದು ಡೇಟ್ ತೋರಿಸ್ತಾ ಇರೋದೇ ತುಂಬ ದಿವಸ ಆಗ್ತಾ ಇದೆ. ಸೊ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಫೆಬ್ರವರಿ 17 ನಂತರ ಇದ್ರ ಬಗ್ಗೆ ಅಪ್ಡೇಟ್ ಬರ್ಬೋದು. ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಗೃಹಜ್ಯೋತಿ ಯೋಜನೆದಂತೂ ಇದು ಒಂಥರ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಬಾಡಿಗೆದಾರರಿಗೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಿತ್ತು, ತುಂಬಾ ಪ್ರಾಬ್ಲಮ್ಸ್ ಆಗ್ತಿತ್ತು. ಸೊ ಇನ್ನು ಮುಂದೆಯಿಂದ ಈ ಥರ ಪ್ರಾಬ್ಲಮ್ ಇರಲ್ಲ ಅಂದ್ಕೊಂಡಿದ್ದೀನಿ. ಈ ಮಂತ್ ಎಂಡಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಕನ್ಫರ್ಮ್ ಆಗಿದ್ದ ಕೂಡಲೇ, ಯಾವ ಡೇಟ್ ಅಂತ ಫಿಕ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ಇದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ. ಇದೇ ಥರ ಗೌರ್ಮೆಂಟಿಂದ ಏನೇ ಅಪ್ಡೇಟ್ ಬರಲಿ, ಏನೇ ಸ್ಕೀಮ್ಸ್ ಬರಲಿ, ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ನಿಮಗೆ ಯಾವುದೇ ಥರ ಅಪ್ಡೇಟ್ ಬೇಕಂದರೆ ನೀವು ನನ್ನ ಚಾನಲ್ಗೆ ಬಂದರೆ ಪ್ರತಿಯೊಂದು ಬಗ್ಗೆ ಕೂಡ ವಿಡಿಯೋ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ಕೂಡ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲ ಪುಟ್ಟದೊಂದು ಲೈಕ್ನ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ ಪ್ರತಿಯೊಂದು ಕಡೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಹೀಗೆ ಹೆಚ್ಚು ವೀಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.